ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಡ್ಯದ ಮತ್ತೊಬ್ಬ ಭಿಕ್ಷುಕಿ ಮನೆಯಲ್ಲಿ ಮೂಟೆಗಟ್ಟಲೆ ಹಣ ಸಿಕ್ಕಿದೆ. ಮೂಟೆಗಟ್ಟಲೆ ದುಡ್ಡು, ರಾಶಿ ಹಣ ಸಂಗ್ರಹಿಸಿದ್ದಾರೆ ಈ ಭಿಕ್ಷುಕಿ. ಕಳೆದ 10 ವರ್ಷಗಳಿಂದ ಭಿಕ್ಷಾಟನೆ ಮಾಡ್ತಾ ಇರೋ ಮಹಿಳೆ ಸಾವಿತ್ರಿ. ಮೂಟೆಗಟ್ಟಲೆ ದುಡ್ಡು ಸಿಕ್ಕಿರೋದು. ಕಳೆದ 10 ವರ್ಷಗಳಿಂದ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದ ಪೂರ್ಣಯ್ಯ ಬೀದಿಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಇವರು. ಹಲವು ವರ್ಷಗಳಿಂದ ಮನೆಯಲ್ಲಿ ಒಂಟಿಯಾಗಿದ್ದ ವೃದ್ಧೆ ಸಾವಿತ್ರಿ. ಮನೆಯಲ್ಲಿ ಯಾರೂ ಇಲ್ಲದೆ ಅನಾರೋಗ್ಯದಿಂದ ಈ ಭಿಕ್ಷುಕಿ ನರಳಾಡ್ತಾ ಇದ್ರಂತೆ. ಮನೆಯಿಂದ ಹೊರಬಾರದಿದ್ದಕ್ಕೆ ಸ್ಥಳೀಯರು ನೋಡಿದಾಗ ಆಕೆ ನರಳಾಡ್ತಾ ಇರೋದು ಗೊತ್ತಾಗಿದೆ. ತಕ್ಷಣ ಭಿಕ್ಷುಕಿ ಸಾವಿತ್ರಿಗೆ ವೈದ್ಯೋಪಚಾರವನ್ನ ಮಾಡಿದ್ದಾರೆ ಸ್ಥಳೀಯರು. ಮನೆಯನ್ನ ಪರಿಶೀಲನೆ ಮಾಡಿದ ನಂತರ ಗೊತ್ತಾಗಿದೆ ಮೂಟೆಗಟ್ಟಲೆ ಹಣ ಇರೋದು. ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹಣೆ ಆಗಿದ್ದು ಸ್ವಯಂ ಸೇವಕರಿಂದ ಎಣಿಕೆ ಕಾರ್ಯ ನಡೆದಿದೆ. ಹಣವನ್ನ ವೃದ್ಧೆ ಹೆಸರಿಗೆ ಡೆಪಾಸಿಟ್ ಮಾಡೋದಕ್ಕೆ ಸ್ಥಳೀಯರು ನಿರ್ಧಾರ ಮಾಡಿದ್ದಾರೆ. ಮಂಡ್ಯದ ಭಿಕ್ಷುಕಿಗೆ ಮೂಟೆಗಟ್ಟಲೆ ಹಣ ಸಿಕ್ಕಿರುವುದು. ಆಕೆಯ ಮನೆಯಲ್ಲಿ 10 ವರ್ಷಗಳಿಂದ ಈಕೆ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇದ್ರಂತೆ. ಎಸ್, ಸ್ವಯಂ ಸೇವಕರೆಲ್ಲ ಹೋಗಿ ಆ ಚಿಲ್ಲರೆ ಹಣ ಆಗಿರ್ಬೋದು, ನೋಟುಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಎಣಿಕೆ ಮಾಡ್ತಾ ಇದ್ದಾರೆ. 10 ವರ್ಷಗಳಿಂದ ಭಿಕ್ಷೆ ಬೇಡಿ ತೆಗೆದುಕೊಂಡಿರುವಂತ ಗೂಡಾಕಿರುವಂತ ಹಣ ಅದು. ಮಂಡ್ಯದ ಶ್ರೀರಂಗಪಟ್ಟಣದ ಪೂರ್ಣಯ್ಯ ಬೀದಿಯಲ್ಲಿ ಈಕೆ ವಾಸ ಮಾಡ್ಕೊಂಡಿದ್ದಾರಂತೆ. ಹಲವು ವರ್ಷಗಳಿಂದ ಒಂಟಿಯಾಗಿನೇ ಇದ್ದಾರಂತೆ. ಆದ್ರೆ ಕೆಲವು ವರ್ಷಗಳಿಂದ ಅನಾರೋಗ್ಯದಿಂದ ಈಕೆ ಬಳಲ್ತಾ ಇದ್ದಾರಂತೆ. ಬಹಳಷ್ಟು ದಿನಗಳಿಂದ ಮನೆಯಿಂದ ಹೊರಗಡೆ ಬರದ ಹಿನ್ನೆಲೆ ಅಕ್ಕಪಕ್ಕದ ಮನೆಯವರಿಗೆ ಅನುಮಾನ ಬಂದಿದೆ, ಈ ಮನೆಯಲ್ಲಿ ಏನು ಅಜ್ಜಿ ಹೊರಗಡೆ ಬರ್ತಾನೆ ಇಲ್ವಲ್ಲ ಅಂತ ಹೇಳಿ. ಹಂಗಾಗಿ ಒಳಗಡೆ ಹೋಗಿ ನೋಡಿದಾಗ ಪಾಪ ಆಕೆ ಅನಾರೋಗ್ಯಕ್ಕೆ ತುತ್ತಾಗಿ ನರಳಾಡ್ತಾ ಇದ್ರಂತೆ. ಹಾಗಾಗಿ ಸ್ಥಳೀಯರೇ ಡಾಕ್ಟರನ್ನ ಕರೆಸಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ಅದಾದ ನಂತರ ಏನಿದೆ ಮನೆಯಲ್ಲಿ ಅಂತೆಲ್ಲ ನೋಡಿದಾಗ ಮೂಟೆಗಟ್ಟಲೆ ಹಣ ಇರುವುದು ಬೆಳಕಿಗೆ ಬರುತ್ತೆ. ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹಣೆ ಆಗಿದ್ದು ಈಗ ಸ್ವಯಂ ಸೇವಕರು ಎಣಿಕೆ ಕಾರ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಹಣವನ್ನು ವೃದ್ಧೆಯ ಹೆಸರಿಗೆ ಡೆಪಾಸಿಟ್ ಮಾಡೋದಕ್ಕೆ ಸ್ಥಳೀಯರು ನಿರ್ಧಾರ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ. ಹೇಗ್ ಗೊತ್ತಾಯ್ತು ಈ ವಿಚಾರ? ಜೊತೆಗೆ ಆ ವೃದ್ಧೆ ಹೇಗಿದ್ದಾರೆ, ಈಗ ಎಷ್ಟು ಹಣ ಸಿಕ್ಕಿದೆ ಅಲ್ಲಿ? ಎಸ್ ರಾಮ್, ಇತ್ತೀಚೆಗಷ್ಟೇ ಮಂಡ್ಯ ನಗರದ ಒಂದು ಕಡೆ ಏನು ವೃದ್ಧೆಯೊಬ್ಬರು ಮೃತಪಟ್ಟ ಸಂದರ್ಭದಲ್ಲಿ ಆಕೆ ಮನೆಯಲ್ಲೂ ಕೂಡ ರಾಶಿಗಟ್ಟಲೆ ಹಣ ಸಿಕ್ಕಿರುವಂತಹ ಪ್ರಕರಣ ಪತ್ತೆಯಾದ ಬೆನ್ನಲ್ಲೇ ಇದೀಗ ಶ್ರೀರಂಗಪಟ್ಟಣದಲ್ಲೂ ಕೂಡ ವೃದ್ಧೆಯವರ ಮನೆಯಲ್ಲಿ ಈಗ ಮೂಟೆಗಟ್ಟಲೆ ಹಣ ಮತ್ತೆ ಕಾಯಿನ್ಗಳು ಕೂಡ ಪತ್ತೆ ಆಗಿರುವಂತದ್ದು. ಸದ್ಯಕ್ಕೆ ಈಕೆ ವೃದ್ಧೆ ಏನಿದೆ ಈಕೆ ಬದುಕಿರುವಂತದ್ದು. ಈಕೆ ಏನು ಕಳೆದ 10-15 ವರ್ಷಗಳಿಂದ ಪಟ್ಟಣದ ಒಂದು ಮನೆಯಲ್ಲಿ ವಾಸವಾಗಿದ್ಲು. ಈಕೆಗೆ ಯಾರೂ ಇರಲಿಲ್ಲ. ಈಕೆ ಕೂಡ ನಿರ್ಗತಿಗಳಾಗಿದ್ದು ಒಬ್ಬಂಟಿಯಾಗಿ, ಅದು ಕೂಡ ಕತ್ತಲು ಮನೆಯಲ್ಲಿ ಜೀವನವನ್ನ ಸಾಗಿಸ್ತಿದ್ಲು. ಆಕೆ ಮನೆಯು ಕೂಡ ಸಾಕಷ್ಟು ಅನೈರ್ಮಲ್ಯದಿಂದ ತಾಂಡವಾಡ್ತಿತ್ತು. ಕಳೆದ 16 ವರ್ಷಗಳಿಂದಲೂ ಕೂಡ ಆಕೆ ಆ ಮನೆಯಲ್ಲಿ ಒಬ್ಬಳೇ ಇದ್ಕೊಂಡು ಭಿಕ್ಷಾಟನೆ ಮಾಡುವ ಮೂಲಕ ಸಾಕಷ್ಟು ಹಣವನ್ನ ಸಂಗ್ರಹಣೆ ಮಾಡಿ ಅದನ್ನ ಆಕೆ ಮನೆಯಲ್ಲೇ ಇಟ್ಕೊಂಡಿದ್ಲು. ಇಂದು ಆಕೆ ಮನೆಯಿಂದ ಹೊರಬರ್ದ ಸಂದರ್ಭದಲ್ಲಿ ಸ್ಥಳೀಯರು ಆಕೆಯನ್ನ ವಿಚಾರಣೆ ಮಾಡ್ಲಿಕ್ಕೆ ಅಂತ ಮನೆಗೆ ಹೋದಂತ ಸಂದರ್ಭದಲ್ಲಿ ಆಕೆ ತೀವ್ರ ಅನಾರೋಗ್ಯದಿಂದ ನರಳುತ್ತಾ ಇದ್ಲು. ತಕ್ಷಣವೇ ಆಕೆಯನ್ನ ಸ್ಥಳೀಯರು ಉಪಚರಿಸಿ ವೈದ್ಯೋಪಚಾರವನ್ನು ನಡೆಸಿ ಆಕೆಯನ್ನು ಸ್ವಚ್ಛ ಮಾಡಿ ಸದ್ಯಕ್ಕೆ ಈಗ ಆಕೆ ಮನೆಯನ್ನ ಹುಡುಕಿದಾಗ ಆಕೆ ಮನೆಯಲ್ಲೂ ಕೂಡ ಮೂಟೆಗಟ್ಟಲೆ ಹಣ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಹಣದ ಎಣಿಕೆ ಕಾರ್ಯ ಕೂಡ ನಡೀತಾ ಇದ್ದು ಸ್ಥಳೀಯರಲ್ಲೂ ಮತ್ತೆ ಸ್ವಯಂ ಸೇವಕ ಸಂಘದವರು ಸೇರ್ಕೊಂಡು ಈಗ ಹಣವನ್ನ ಎಣಿಕೆ ಮಾಡ್ತಾ ಇದ್ದಾರೆ. ಸುಮಾರು 3 ಚೀಲದಲ್ಲಿ ಕಾಯಿನ್ಗಳಿದ್ರೆ 2 ಚೀಲದಲ್ಲಿ ನೋಟ್ಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಹಣವನ್ನ ಎಣಿಕೆ ಮಾಡಿ ಆಕೆಯ ಹೆಸರಿಗೆ ಡೆಪಾಸಿಟ್ ಮಾಡ್ಲಿಕ್ಕೆ ಸ್ಥಳೀಯರು ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನಕ್ಕೆ ಆಕೆ ಈಗ ಅನಾರೋಗ್ಯದಿಂದ ನಲ್ತಾ ಇದ್ದಾರೆ, ಆಕೆಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸಿ ಉಪಚರಿಸಿ ಆಕೆಯ ಮನೆಯನ್ನು ಕೂಡ ಸ್ವಚ್ಛಗೊಳಿಸುವಂತ ಕಾರ್ಯವನ್ನ ಅಲ್ಲಿ ಸ್ಥಳೀಯರು ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಎಲ್ಲೋ ಒಂದು ಕಡೆ ಈಗ ವೃದ್ಧೆಯರ ಈ ರೀತಿ ಭಿಕ್ಷುಕರ ಮನೆಯಲ್ಲಿ ರಾಶಿ ಹಣ ಪತ್ತೆ ಆಗ್ತಿರುವಂತದ್ದು ನಿಜಕ್ಕೂ ಕೂಡ ಒಂದು ಕಡೆ ಶಾಕ್ ಆಗ್ತಿದೆ. ಯಾಕೆಂದ್ರೆ ವೃದ್ಧೆಯರು ತಮ್ಮ ಭಿಕ್ಷೆ ಪೇಡಿ ಬಂದಂತ ಹಣವನ್ನ ಈ ರೀತಿ ಮೂಟೆಗಟ್ಟಲೆ ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಸುದ್ದಿಗೆ ಈಗ ಭಿಕ್ಷುಕರ ಮನೆಗಳ ಟಾರ್ಗೆಟ್ ಆಗಬಹುದು ಅನ್ನೋ ಎಚ್ಚರಿಕೆ ಕೂಡ ಈಗ ಸಾಕಷ್ಟು ಇದೀಗ ಓಡಾಡ್ತಿರುವಂತದ್ದು. ರಾಮ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.